2028ಕ್ಕೆ ಕಾಂಗ್ರೆಸ್ ಗೆಲ್ಲುವುದು ಬರೀ 40 ಸೀಟ್ ಅಂತ ಇರೋ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಟ್ರೆ ಒಳ್ಳೆಯದು. 2028ಕ್ಕೆ ಕಾಂಗ್ರೆಸ್ ಗೆಲ್ಲೋದು ಬರೀ 40 ಸೀಟ್. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಟ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಏನು ಕಾಂಗ್ರೆಸ್ 40 ಸೀಟ್ ಕೂಡ ಗೆಲ್ಲಲ್ಲ. ಸಿಎಂ ಡಿಕೆ ಶಿವಕುಮಾರ್ಗೆ ರೈತರು ಬಿಗ್ ವಾರ್ ಮಾಡಿದ್ದಾರೆ. ನಮ್ಮ ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಮಾಡಲು ನಮ್ಮ ಭೂಮಿಯನ್ನ ನಾವು ಕೊಡಲ್ಲ. ಟೌನ್ಶಿಪ್ ವಿಚಾರವನ್ನ ನೀವು ಕೈ ಬಿಡಬೇಕು. ಟೌನ್ಶಿಪ್ ಮಾಡೋದಾದ್ರೆ ನಮ್ಮ ಸಮಾಧಿ ಮೇಲೆ ನೀವು ಮಾಡಿ ಅಂತ ರೈತರು ವಾರ್ನ್ ಮಾಡಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈಗ ರೈತರು ಕೆಂಡಮಂಡಲರಾಗಿದ್ದಾರೆ. ಬೆನ್ನಗಿರಿಯಿಂದ ನಿಮ್ಮ ಅಶ್ವವೇಗ ಗ್ರೌಂಡ್ ರಿಪೋರ್ಟ್ ಈಗ ಬಂದಿರುವಂಥದ್ದು. 2028ಕ್ಕೆ ಕಾಂಗ್ರೆಸ್ ಗೆಲ್ಲೋದು ಬರೀ 40 ಸೀಟು. ಅದ್ರ ಮೇಲೆ ಹೆಚ್ಚು ಗೆಲ್ಲೋದೇ ಡೌಟ್. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ನೀವೇನಾದ್ರೂ ಕೈ ಬಿಟ್ಟಿಲ್ಲ ಅಂದ್ರೆ ಇದು ನಿಮಗೆ ಮುಂದಿನ ಚುನಾವಣೆಗೆ ಕಷ್ಟ ಆಗುತ್ತೆ ಅಂತ ರೈತರು ವಾರ್ನ್ ಮಾಡಿದ್ದಾರೆ. ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆದಂತ ಪ್ರಸಾದ್ ಗೌಡ ಅವರು ಕೂಡ ನನ್ನೊಟ್ಟಿಗಿದ್ದಾರೆ. ಅವರು ಕೂಡ ಇದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ನಡೆಯನ್ನ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಸರ್ಕಾರ ಅಧಿಸೂಚಿ ಹೊರಡಿಸಿದೆ. ನೀವು ಕೂಡ ಹೇಳ್ತಾ ಹೋದ್ರಿ ಆಗ್ಲೇ, ನಾವೇ ಮೊದಲು ಈ ಹೋರಾಟವನ್ನ ಎತ್ತಿದ್ದು ಬೇಡ ಅಂತ ಹೇಳಿದ್ವಿ ಅಂತ. ಈಗ ಮತ್ತೆ ಈಗಾಗಲೇ ಸರ್ಕಾರ ಅಧಿಸೂಚಿ ಹೊರಡಿಸಾಗಿದೆ. ನಿಮ್ಮ ಹೋರಾಟ ಹೆಂಗಿರುತ್ತೆ, ಏನ್ ಮಾಡ್ತೀರಾ ಸರ್ ಈಗಾಗಲೇ ಹೊರಡಿಸಿದ್ಮೇಲೆ? ಸರ್, ಈಗ ನಾವು ಕೂಡ ನಿನ್ನೆ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಮತ್ತೆ ನಮ್ಮ ರೈತರ ಪರವಾಗಿ ಕೂಡ ನಾವು ಯಾವತ್ತು ಬಿಜೆಪಿ ರೈತರ ಪರವಾಗಿದೆ ಅನ್ನೋ ಒಂದು ಮನದಟ್ಟನ ನಾವು ಈಗಾಗ್ಲೇ ಈ ಒಂದು ಹೋರಾಟ ಸ್ಟಾರ್ಟ್ ಆದಂಗಿಂದ ಕೂಡ ರೈತರ ಪರವಾಗಿ ನಿಂತೇ ಇದ್ದೀವಿ. ಅವತ್ತಿಂದಾನು ಕೂಡ FIR ಮಾಡಿದ್ರು ಕೂಡ ಅವ್ರ ಜೊತೆ ಇವತ್ತು ಏನೇ ಆದ್ರೂ ಸರಿನೇ, ನಮ್ನ ಗೋಲಿಬಾರ್ ಮಾಡಿದ್ರು ಸರಿನೇ, ನಾವು ಅವ್ರ ಜೊತೆ ಇರಬೇಕು, ಈ ಒಂದು ಪರಿಸರವನ್ನು ಉಳಿಸ್ಬೇಕು ಅಂತ ಹೇಳಿ ನಾವು ರೈತರ ಪರವಾಗಿ ನಿಂತ್ಕೊಂಡ್ ಬಂದಿದೀವಿ. ಹಾಗೇನೆ ನಾಳೆ ನಮ್ಮ ಅಶೋಕ್ ಸಾಹೇಬ್ರು ಮತ್ತೆ ಚಲವಾದಿ ನಾರಾಯಣ್ ಸಾಹೇಬ್ರು ಕೂಡ ಈ ಒಂದು ಗ್ರಾಮಗಳನ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ ನಾಳೆ 11:15ಕ್ಕೆ. ಹಾಗಾಗಿ ಆ ಒಂದು ಅವರು ಕೂಡ ಇದ್ರನ್ನ ಒಂದು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗ್ಬಾರ್ದು, ಇಂತ ಒಂದು ಒಳ್ಳೆ ಪರಿಸರವನ್ನ ಹಾಳು ಮಾಡೋದಕ್ಕೆ ಬಿಡಬಾರ್ದು. ಯಾಕೆಂದ್ರೆ ಇಂತ ಸಾವಿರಾರು ಎಕರೆ ಇವತ್ತು ತೆಂಗು ಇರ್ಬೋದು, ಇತರೆ ಮರಗಳು ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆಯಲ್ಲಿ ಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುವಂತದ್ದು ಇರ್ಬೋದು, ಲಕ್ಷಾಂತರ ಹಸು ಕರುಗಳನ್ನ ಇವತ್ತು ಒಬ್ಬ ಕಟ್ಕುಂಗೆ ಕೊಡುವಂತ ಪರಿಸ್ಥಿತಿ ಉಂಟಾಗಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ನಾಳೆ ಅಶೋಕ್ ಅಣ್ಣವರು, ಚಲವಾದಿ ನಾರಾಯಣ ಸ್ವಾಮಿ ಅಣ್ಣವರು ಎಲ್ಲರೂ ಕೂಡ ಇವತ್ತು ಈ ಒಂದು ಜಾಗವನ್ನು ಉಳಿಸೋದಕ್ಕೆ ಈಗಾಗ್ಲೇ ಅಶೋಕ್ ಅಣ್ಣವರು 2 ಬಾರಿ ಬಂದು ಹೋಗಿದ್ದಾರೆ. ಈ ಜಾಗಕ್ಕೆ 2 ಬಾರಿ ಬಂದು ರೈತರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರು ಕೂಡ ಮಾಡ್ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ MP ಸಾಹೇಬ್ರು ಮಂಜುನಾಥ್ ಸರ್ ಕೂಡ ರೈತರಿಗೆ ಪ್ರತಿ ದಿನನೂ ಕೂಡ ಅವರಿಗೆ ಒಂದು ಶಕ್ತಿ ಕೊಡುವಂತ ಕೆಲಸವನ್ನ ಮಂಜುನಾಥ್ ಸರ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪರಿಸರವನ್ನ ಹೇಳ್ತಾ ಇದ್ರು, ಇದು ಬರಡು ಭೂಮಿ ಅಂತ. ತಾವೇ ನೋಡ್ತಾ ಇದ್ದೀರಾ, ಇಂತ ಬರಡು ಭೂಮಿಯಲ್ಲಿ ಎಂತ ಚಿನ್ನ ಬೆಳೆದಿದ್ರೆ ಅಂತ ತಾವೇ ಎಲ್ಲ ನೋಡ್ತಾ ಇದ್ದೀರಾ. ಒಂದ್ ಕಾಲದಲ್ಲಿ ಇದು ಬರಡು ಭೂಮಿನೇ ಇರ್ಬೋದೇನೋ. ಇವತ್ತು ಚಿನ್ನ ಬೆಳೆಯುವಂತ ಜಾಗವನ್ನ, ಚಿನ್ನದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇರತವಂತ ರೈತರುಗಳನ್ನ ಇವರು ಆ ಒಂದು ಒಕ್ಲೆಬ್ಸುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೆ. ಇವ್ರದ್ದು ನಿಜವಾಗೂ ಇಲ್ಲಿ ಲೇಔಟ್ ಮಾಡ್ಬೇಕು ಅಥವಾ AICT ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇಲ್ವೇ ಇಲ್ಲ. ಯಾಕೆಂದ್ರೆ ಇದೇ 6 ತಿಂಗಳು ಮುಂಚೆ ಒಂದು AI ಕಂಪ್ನಿ ಬಂತು ನಮ್ಮ ರಾಜ್ಯಕ್ಕೆ. 1,30,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಂದ್ರು. ಸುಮಾರು 30,000 ಜನಕ್ಕೆ ಉದ್ಯೋಗ ಸೃಷ್ಟಿ ಕೊಡ್ತೀವಿ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸುಮಾರು 2 ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳಿ AI ಕಂಪ್ನಿ ಬಂತು. ಅಂತ AI ಕಂಪ್ನಿನ ಒಂದೇ ಒಂದು ಸೆಕೆಂಡ್ ಅಲ್ಲಿ ಎಗರಿಸ್ಬಿಟ್ಟು ಕಳಿಸ್ಬಿಟ್ರು. ಇರೋರು ಇರ್ಲಿ, ಹೋಗೋರು ಹೋಗ್ಲಿ ಅಂತ ಹೇಳಿ ಇದೇ CM ಸಾಹೇಬ್ರು ಎಗರಿಸ್ ಕಳ್ಸಿದ್ರು. ಅದ್ರನ್ನ ಚಂದ್ರಬಾಬು ನಾಯ್ಡು ಅವ್ರ ಮಗ ಅದ್ದಾರ್ಸ್ಕೊಂಡಂಗ್ ಆರ್ಸ್ಕೊಂಡು ಹೊರಟೋದ್ರು. ಇವತ್ತು ಅಲ್ಲಿ ಆರಾಮಾಗಿ ಬೆಳೀತಾ ಇದೆ, ಆ ರಾಜ್ಯ ಬೆಳೀತಾ ಇದೆ. ಈ ರಾಜ್ಯ ಎಕನಾಮಿಕಲಿ 3ನೇ ಜಾಗದಲ್ಲಿ ಇದ್ದಂತ ರಾಜ್ಯ ಇವತ್ತು 4ನೇ ಒಂದು ಪ್ಲೇಸ್ ಬಂದಿದೆ. ಉತ್ತರ ಪ್ರದೇಶ ಅಷ್ಟು ಜನಸಂಖ್ಯೆ, ಅಷ್ಟು ದೊಡ್ಡ ರಾಜ್ಯ 3ನೇ ಜಾಗಕ್ಕೆ ಬಂದಿದೆ. ನೋಡಿ ಎಷ್ಟು ನಮ್ಮ ರಾಜ್ಯ ಸಭುಕ್ಷವಾಗಿತ್ತು. ಆ ರಾಜ್ಯವನ್ನ ಈ ಫ್ರೀ ಯೋಜನೆಗಳಂತೆ ಇಂತ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಜನಗಳಿಗೆ ಏನು ಮೈಗಳ್ತನ ಮಾಡೋದಕ್ಕೆ ಏನೇನು ಅವಕಾಶ ಮಾಡ್ಕೊಡ್ಬೇಕು ಅದೆಲ್ಲಾನು ಕೂಡ ಇವತ್ತು ಈ ಸರ್ಕಾರ ಮಾಡ್ಕೊ ಬರ್ತಾ ಇದೆ. ಹಾಗಾಗಿ ಇಂಥ ಜಾಗವನ್ನ ಒಂದೇ ಒಂದಡಿನೂ ಕೂಡ ಅವ್ರು ಹೇಳ್ಬೋದು, ನಾನು ಏನೇ ಮಾಡಿದ್ರು ನಾನು ತಗತೀವಿ ಅಂತ. ನಾವು ಅದಕ್ಕೆ ತೀರ್ಮಾನ ಮಾಡಿದೀವಿ. ಅದ್ ಏನೇ ಆಗೋದ್ರು ನಾವು ಜೀವ ಕೊಡೋದಕ್ಕೂ ರೆಡಿ ಇದೀವಿ. ಫೈನಲಿ ಇನ್ನೇನಾಗ್ಬೋದು, ಜೀವ ಹೋಗ್ಬೋದು. ಆದ್ರೆ ಮುಂದಿನ ಪೀಳಿಗೆ ಆದ್ರೂ
ನೆಮ್ಮದಿಯಾಗಿ ಬದುಕುತ್ತೆ. ಆ ನೆಮ್ಮದಿ ಬದುಕಿಗೋಸ್ಕರ ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ವು ಅದೇ ತರನೇ ಇವತ್ತು ನಮ್ ಜಾಗವನ್ನ, ನಮ್ ಊರ್ನ, ನಮ್ ಪರಿಸರವನ್ನ, ನಮ್ ರೈತರನ್ನ ಉಳಿಸೋದಕ್ಕೆ ನಾವು ಯಾವತ್ತೂ ಕೂಡ ನಾವು ಇದ್ದೇ ಇರ್ತೀವಿ. ಅದ್ರ ಜೊತೆಗೆ ರೈತರ ಜೊತೆಗೆ ಕೊನೆ ಗಳಿಗೆವರೆಗೂ ನಾವೆಲ್ಲ ಇರ್ತೀವಿ ಅಂತ ಹೇಳಿ ಈ ಯಾವುದೇ ಕಾರಣಕ್ಕೂ ಒಂದಡಿನೂ ಜಾಗ ನಾವು ಅವ್ರಿಗೆ ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.